ಮುದ್ದಿನ ಅರಗಿಣಿ ಪ್ರಾಣೇಶ್ವರ, ಯಾರೋ ಘೋರ ಧ್ವನಿ ಮಾಡಿದವರು ನಮ್ಮನ್ನೇನು ಮಾಡಲಾರರು. ನೀನು ಭಯಪಡಬೇಡ. ಆ ಕೂಳ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯಿತು. ನಾನು ಹೋಗಿ ಆ ದುಷ್ಟರನ್ನು ಸಂಹರಿಸಿ ಬರುತ್ತೇನೆ. ನೀನು ಈ ಮಣಿಮಂಚದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ. ಸದ್ಗುಣ ಭರಣಿ. ನಿನ್ನ ಇಷ್ಟದಂತಾಗಲಿ ಕಾಣುತ್ತ. ವಿಷ್ಣುವೆಂಬ ಕುಲ್ಲ ಸಾಗರದಲ್ಲಿ ಉದ್ಭವಿಸಿ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನ ಶಯನ ಮಾಡಿ ವೈಕುಂಠ ಪದವಿಗಳು ಮೆರೆಯುವುದಕ್ಕೆ ಬಿಟ್ಟಿದ್ದು ನಮ್ಮ ಹಿಂದಿನ ರಾಕ್ಷಸರದೇ ತಪ್ಪು. ಮೂರ್ಖ, ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಆದರೆ ಅವರಲ್ಲಿ ಚಕ್ಕುತನ ಮಾಡಿ ಇಲ್ಲಿಯವರೆಗೆ ಉಳಿದಿರುವೆಯಲ್ಲ, ಇನ್ನು ಬೇರೆ ಹೆಣ್ಣ ಕೈಯಲ್ಲಿ ಉಳಿಯುವುದೇ ಸಾಧ್ಯವೇ ಇಲ್ಲ. ಸೂರನಾಗಿ ಸಮರಂಗ ಮಾಡಿ ಗೆದ್ದಿರುವೆ. ನಿನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲೇ ಭ್ರಷ್ಟ. ಎಲೈ ಮೂರ್ಖ, ನೀನೇ ಅಂತ ಪರಾಕ್ರಮನಾಗಿದ್ದರೆ ಸಮರಕ್ಕೆ ನಿಲ್ಲದಮ್ಮ. ರಕ್ಕಸದ ಮನೆ ಏನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ನಿಮ್ಮಯ ಸಿರಗಳು ಈಗ ತೆರೆದು ಬಿಡುವೆನೋ ಸಮರಾದ ಬೇಗ. ದುರುಳರೆ ನಿಮ್ಮಯ ಸಿರಗಳು ಈಗ. ರಕ್ಕಸದ ಮನೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮರೆ ನಿಮ್ಮಯ ಮಗವನ್ನು ಮುರಿಯುವೆ, ನನ್ನ ಬಿಸಿರಗಳ ತೆರೆಯುವೆ. ತೆರಿಗೆ ಬರೋ ಸ್ವಲ್ಪ ತಾಳು. ಮರೆ ನಿಮ್ಮಯ ಮಗವನ್ನು ಮುರಿಯುವೆ, ನನ್ನ ಬಿಸಿರಗಳ ತೆರೆಯುವೆ. ಬರಬರಿ ನಿಮ್ಮನ್ನು ಹತಗೊಳಿಸುವೆನೋ. ರಕ್ಕಸವನ್ನ ಚೆನ್ನಾಗಿ ಕೇಳು. ಬರದಲ್ಲಿ ನಿಮ್ಮನ ಹತಗೊಳಿಸುವೆನೋ. ದುರುಳ ನಿಮ್ಮಯ ದುರುಳ ನಿಮ್ಮಯ ಪರಮರೇ. ಎಲೈ ದುಷ್ಟ ರಕ್ಕಸ, ಕೆಟ್ಟ ನುಡಿಯನ್ನು ನುಡಿದ ದಟ್ಟನೆ ಎನ್ನ ಕೈಯಲ್ಲಿರುವ ಈ ಸುದರ್ಶನ ಚಕ್ರಕ್ಕೆ ಆಹುತಿ ಆಗಬೇಡ. ಯಾರಾಗವರು ಸ್ವಲ್ಪ ತಾಳು. ಮದಾಂಧನಾದ ಏಣ್ಣ ಕಸಪನ ಒಡಲು ಸೀಳಿದಂತೆ ನಿನ್ನ ಸೀಳಿ ಮಣ್ಣುಚ್ಚಿ ಬಿಡುವ ನೋಡ ರಕ್ಕಸ. ಬಿಡು ನಿನ್ನ ಕಕ್ಕಸ. ಹೊಲಿದೆಯಲಾಗಿ ವಿಷ್ಣುವೆ, ಈ ದಿನ ಎಲ್ಲ ಕೈಯಲ್ಲಿ ಹೊಳೆಯುವುದು ಸಾಧ್ಯವೇ? ಈ ಕೋಟಳ್ಳೂರು ಎಂಬ ಸೂಸುತ್ತ ದಸ ದಸಗೆ ಗತ್ತಲೆಗೆ ಅಸಮ ಸರಂಗಣ ಬಿಡುವೆ. ಹಿಂದಕ್ಕೆ ಮೋಸ ಮಾಡಿ ಹಸುರನ್ನು ಕೊಂದ ರೀತಿಯಲ್ಲಿ ಈ ವಸತಿ ಜೋಳ ನಿನಗೆ ಹೆಸರಿಲ್ಲದಂತೆ ಹಸುರನ್ನು ನೀಗಿಸಿ ಬಿಡುವೆ. ನಿಕ್ಕರಿಗೂ ಬಾಲಕ ಸೂತ್ರಧಾರಕ ಎಲೈ ದುಷ್ಟದಾನವ, ಬಿಡು ನಿನ್ನ ಗರ್ವವ. ಮಾತು ನಡೆಸಿದ ಭಕ್ತನಾದ ಬಲಿಚಕ್ರವರ್ತಿ ಎಂಬ ಪಾತಾಳಕ್ಕೆ ತುಳಿದೆ. ಅವನ ಭಕ್ತಿಗೆ ಮೆಚ್ಚಿ ಏನಾಗುವುದು? ಬಾಗಿಲಂ ಕಾಯಿದೆ. ನರಕಾಸುರ, ಭಸ್ಮಾಸುರ, ಸೋಮಕಾಸುರ ಮೊದಲಾದ ಮಿಕ್ಕಿದ ರಕ್ಕಸರನ್ನು ಅವರವರ ಜನ್ಮಕ್ಕೆ ತಕ್ಕಂತೆ ಅವತಾರವನ್ನೆತ್ತಿ ನಿರ್ನಾಮ ಮಾಡಿದೆ. ಎಲೆ ರಕ್ಕಸದ ಮನೆ, ಶ್ರೇಷ್ಠನಾದ ನಮ್ಮಂತ ರಕ್ಷಸಾಂತಕರ ಮುಂದೆ ಕಕ್ಕುತಿಯಿಂದ ಮಾತುಗಳನ್ನಾಡಿ ಕಾಯಬೇಡಿರಿ. ಕಂಡಿರ ರಾತ್ರಿಂಚರವೇ. ಬಲಿದೆಯಲ್ಲ ಈ ಕುಳ್ಳನಾದ ನಾರಾಯಣ, ಇಲ್ಲಿ ಯಾರು ಅಡಿಗರೆ ನಿನ್ನ ತಾನ? ಎಲೆ ರಕ್ಕಸದ ಮನೆ ಬೆಷ್ಟ. ಎಲೆ ಮೂರ್ಖ, ಆಗಲೇ ನಿನ್ನ ಅಂಗಾಂಗಗಳೆಲ್ಲ ಗದ್ದಗದನೆ ನಡುಗುತ್ತಿರುವವು. ಈಗ ನಾನು ಬಿಟ್ಟ ಸತ್ರಾಯುಧವನ್ನು ನಿರ್ಧರಿಸಿಕೋ ಮೂಢಮತೆ. ನಮ್ಮೆದುರಿಗೆಲ್ಲ ಬರಿಗಾಗ ಜಾಗೃತಿ. ಅದು ಮಾನವ ಸಂಗ್ರಾಮ ರಾಮ. ಎಲೆ ರಕ್ಕಸದ ಮನೆ ಏ ಬಸ್ತ, ಜಾಗೃತಿಯಿಂದ ಎದ್ದಕ್ಕೆ ನಿಲ್ಲಿದೆ. ಅದೇ ಪ್ರಕಾರವಾಗಿ